5 ಸ್ಟಾರ್ ಹೋಟ್ಲು ಇಲ್ಲ, ಒಂದು ಟೂರಿಸಂ ಡೆಸ್ಟಿನೇಷನ್ ಪಾಯಿಂಟ್ಸು ಇಲ್ಲ. ಇವೆಲ್ಲ ಕೂಡ ಇದೆ. ನಾನು ಬೇರೆ ಬೇರೆ ಪಕ್ಕದಲ್ಲೆಲ್ಲ ನಾನು ಕೇರಳ ಹಿಂಗಾಯಿತು, ಗೋವಾ ಹಿಂಗಾಯಿತು, ಇದ್ರ ಬಗ್ಗೆ ನಾನು ಚರ್ಚೆ ಮಾಡೋದಿಲ್ಲ. ನಮ್ಮಲ್ಲಿರುವಂಥ ಸಂಪತ್ತನ್ನು, ನಮ್ಮಲ್ಲಿರುವಂಥ ಯುವಕರ ಏನು ಕ್ರಿಯಾಶೀಲತೆ ಇದೆಯಲ್ಲ ಅದನ್ನು ಬಳಸ್ಕೊಂಡು ನಮ್ಮ ಜನನೇ, ನಮ್ಮ ಸ್ವಂತ ಜನ ಬೆಳೀಲಿ ಅನ್ನೋದು ನಮ್ಮ ಆಸೆ. ಸರ್, ಈಗ ರಾಜ್ಯಪಾಲರಿಗೆ ಮಸೂದೆಗಳನ್ನ ಕಳಿಸಿದೆ. ಅದರಲ್ಲಿ 3 ಮಸೂದೆಯನ್ನು 2 ಮಸೂದೆ ವಾಪಸ್ ಕಳಿಸಿ ಒಂದು ಪರಿಶೀಲನೆ ಇಟ್ಟಿದೆ. ಒಂದು SC ಒಳ ಮೀಸಲಾತಿ, ಇನ್ನೊಂದು ಚಾಮುಂಡೇಶ್ವರಿ ಅಭಿವೃದ್ಧಿ ಪ್ರಾಧಿಕಾರದ ಮಸೂದೆ, ಇನ್ನು ದ್ವೇಷ ಭಾಷಣದ್ದು ಅದೆಲ್ಲ ಪರಿಶೀಲನೆ ಇದೆ. ಅದನ್ನು ಹೇಗೆ ನೋಡ್ತೀರಿ? ಸಾಯಂಕಾಲ ಚೀಫ್ ಮಿನಿಸ್ಟರ್ ಬರ್ತಾರೆ, ಅವ್ರ ಹತ್ರ ಮಾತಾಡ್ತಾರೆ. ಸರ್, ಮತ್ತೆ ಈಗ ಗುಡ್ ಮಾರ್ನಿಂಗ್ ಸರ್. ಭಾಳ ದಿನದಿಂದ ಕರಾವಳಿ, ಮಲೆನಾಡು, 3-4 ಜಿಲ್ಲೆ ಏನು ನಮ್ಮ ಕೋಸ್ಟಲ್ ಬೆಲ್ಟಲ್ಲಿ ನಾವು ಕೇರಳ ಮತ್ತು ಗೋವಾ ಅವರು ಯಾವ ರೀತಿ ಎನ್ಕ್ಯಾಶ್ ಮಾಡ್ಕೊಂಡಿದ್ದಾರೆ ಅದರಲ್ಲಿ ನಾವೆಲ್ಲ ಫೇಲ್ ಆಗಿದ್ದೇವೆ. ಕಾಂಗ್ರೆಸ್ ಸರ್ಕಾರ ಬಂದು, BJP ಸರ್ಕಾರ ಬಂದು ನಾವೆಲ್ಲ ಫೇಲ್ ಆಗಿದ್ದೇವೆ. ಜನ ವಲಸೆ ಹೋಗ್ತಾ ಇದ್ದಾರೆ. ಮಂಗಳೂರು ಜನ ಎಲ್ಲ ಸೌದಿ, ಮುಂಬೈ, ಬೆಂಗಳೂರು ವಿವಿಧ ಕಡೆ ಎಲ್ಲ ಹೋಗ್ತಾ ಇದ್ದಾರೆ. ಅದು ಇಲ್ಲಿರೋಂಥ ಒಂದು ಪ್ರಕೃತಿ ಸಂಪತ್ತು 300 ಕಿಲೋಮೀಟರ್ ಏನಿದೆ, ಇದನ್ನು ಸರಿಯಾದ ರೀತಿಯಲ್ಲಿ ನಾವು ಬಳಸ್ಕೊಳ್ತಾ ಇದ್ದೇವೆ. ಸೊ ನಾನು ಎಲ್ಲ ಶಾಸಕರ ಹತ್ರ ಮಾತಾಡಿದ್ದೇನೆ. ಪಾಪ ಎಲ್ಲ ಶಾಸಕರು ಕೂಡ ಅವರು ಭಾಳ ಆಸಕ್ತಿ ಕೂಡ ತೋರಿಸಿದ್ದಾರೆ. ಸೊ ಮಧ್ಯದಲ್ಲಿ ನಮ್ಮ ಕ್ಯಾಬಿನೆಟಲ್ಲಿ ಒಂದು ಟೂರಿಸಂ ಪಾಲಿಸಿ ಬಂದಿದೆ. ನಾನು ಆ ಪಾಲಿಸಿ ನೋಡಿ ನಾನು ನಮ್ಮ ಟೂರಿಸಂ ಮಿನಿಸ್ಟ್ರಿ, ಚೀಫ್ ಮಿನಿಸ್ಟ್ರಿಗೆ ಈ ರೀತಿ ಪಾಲಿಸಿ ಏನು ನಮ್ಮ ಕರಾವಳಿಗೆ ಆಗುವುದಿಲ್ಲ. ಚುನಾವಣಾ ಸಂದರ್ಭದಲ್ಲೂ ಕೂಡ ನಾವು ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಮತ್ತೊಂದೆಲ್ಲ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಏನಾದರೂ ಒಂದು ಸ್ಪೆಷಲ್ ಆಸಕ್ತಿ ಮಾಡಬೇಕಾಗಿದೆ. ಸೊ ಭಾಳ ಜನ ವಿದೇಶದಿಂದ ಮತ್ತು ಮುಂಬೈ, ಬೆಂಗಳೂರಲ್ಲಿರುವಂಥ ಉದ್ಯಮಿಗಳು ಕೂಡ ತನ್ನ ಸ್ವಂತ ಊರು, ಬದುಕಿದ ಊರು, ಹುಟ್ಟೂರು ನಾವು ಏನಾದ್ರು ನೀವು ನಮಗೆ ಸಹಕಾರ ಕೊಟ್ಟರೆ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತ ಅನೇಕರು ವ್ಯಕ್ತಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾನು 2-3 ಬಾರಿ ವಿಧಾನಸಭೆಯಲ್ಲಿ ಮತ್ತು ಬೇರೆ ಕಡೆಲ್ಲ ಬಂದು ಇಲ್ಲೆಲ್ಲ ಬಂದು ನಾನು ಮಾತಾಡ್ತೀನಿ. ಆಮೇಲೆ ಇಲ್ಲಿರೋಂಥ ಹುಡುಗರಿದೆಯಲ್ಲ, ಯಂಗ್ಸ್ಟರ್ಸ್, ಅವರೆಲ್ಲ ಭಾಳ ಪ್ರಜ್ಞಾವಂತರು ಕೂಡ ಇದ್ದಾರೆ, ಕೆಪಾಸಿಟಿ ಇದ್ದಾರೆ. ಎಲ್ಲ ಹೊರಗಡೆ ಹೋಗಿ ಹೊರಗಡೆ ದೇಶದಲ್ಲೂ ಕೂಡ ಭಾಳ ಚೆನ್ನಾಗಿ ಬೆಳೆದುಕೊಂಡಿದ್ದಾರೆ. ಅವರು ಎಲ್ಲ ಪಾಪ ಮಾಡೋದ್ರಿಂದ ನಮಗೆ ಅನುಕೂಲ ಆಗ್ತದೆ. ನಾವು ನಮ್ಮದು ಫುಡ್ ಪ್ರಿಂಟ್ನ ನಮ್ಮ ಊರಲ್ಲೇ ಇರಬೇಕು ಅಂತ ಆಸೆ. ನಮ್ಮ ಜನ್ಮ ಕೊಟ್ಟಂಥ ಭೂಮಿ ಎಲ್ಲರೂ ಕೂಡ ಅಭಿಪ್ರಾಯ ಇದೆ. ಈ ಹಿನ್ನೆಲೆಯಲ್ಲಿ ಒಂದು ಪಾಲಿಸಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಆ ಪಾರ್ಕ್ನ ಕರಾವಳಿ ಪ್ರದೇಶದ ಟೂರಿಸಂ ಪಾಲಿಸಿನ ಕೈಗೆ ನೀಡಿದ್ದೇನೆ. ಸೊ ನಾನೇ ಮಾಡೋದು, 4-5 ಜನ ಆಫೀಸರ್ಸ್ ಮಾಡೋದು ಅಲ್ಲ, ಕೆಲವು ಒಳ್ಳೊಳ್ಳೆ ಆಫೀಸರ್ಸ್ ಎಲ್ಲ ಹಿಂದೆ ಎಲ್ಲ ಬಿಸಿಯಾಗಿ ಕೆಲಸ ಮಾಡಿದಂಥ ಅನೇಕ ಆಫೀಸರ್ಸು ಅವ್ರದ್ದೆಲ್ಲ ನಾನು ಚರ್ಚೆ ಮಾಡಿದ್ದೇನೆ. ಅವರು ಎಲ್ಲ ಬೇಕಾದಷ್ಟು ಬುಕ್ ಮಾಡಿ ಇಟ್ಟಿದ್ದಾರೆ. ಸೊ ಇವತ್ತು ನಾನು 12 ಗಂಟೆಗೆ ಕರೆದಿದ್ದೀನಿ. ಅವ್ರ ಹತ್ರೆಲ್ಲ ಚರ್ಚೆ ಮಾಡ್ತೀನಿ, ಅವ್ರ ಅಭಿಪ್ರಾಯವನ್ನು ಕೇಳ್ತೀನಿ. ಅವ್ರಿಗಿರೋಂಥ ಕನ್ಸ್ಟ್ರೆಂಟ್ಸ್ ಏನಿದೆ, ಅವ್ರಿಗಿರೋಂಥ ಸಮಸ್ಯೆಗಳೇನಿದೆ, ಸರ್ಕಾರ ಅವ್ರಿಗೆಲ್ಲ ಏನು ಸಹಾಯ ಮಾಡ್ಬೋದು. ಇಲ್ಲಿ ನಾವು ಸರ್ಕಾರ ಕೊಡೋದು ನಮ್ಮದು ಇನ್ವೆಸ್ಟ್ಮೆಂಟ್, ಕೆಲವು ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಅದು ಬಿಟ್ಟರೆ ಇನ್ನೇನು ಜಾಸ್ತಿ ಇರುವುದಿಲ್ಲ ಪಾಲಿಸಿ ಅಂತ ಮಾಡೋದು. ಸೊ ಪ್ರೈವೇಟ್ಗೆ ಹೆಚ್ಚಿಗೆ ಪ್ರೋತ್ಸಾಹನ ಕೊಡಬೇಕಾಗ್ತದೆ. ಕೆಲವು PPP ಮಾಡಬೇಕು. ಈ ಹಿನ್ನೆಲೆಯಲ್ಲಿ ಕೆಲವೊಂದನ್ನೆಲ್ಲ ಮಾತಾಡಬೇಕು. ಮತ್ತು ಕರಾವಳಿ ಪ್ರದೇಶದ ನಮ್ಮ ಉಡುಪಿ ಇರ್ಬೋದು, ನಾರ್ತ್ ಕೇರಳ ಇರ್ಬೋದು, ಸೌತ್ ಕೇರಳ, ಸ್ವಲ್ಪ ಮಲೆನಾಡು ಭಾಗ
ಇವೆಲ್ಲ ಹೊಂದಿಕೊಂಡಿರೋದ್ರಿಂದ ಇವ್ರ ಹತ್ರೆಲ್ಲ ಕೂಡ ಮಾತಾಡಿ ಜನಪ್ರತಿನಿಧಿಗಳು ಒಂದು ರೌಂಡ್ ಬೆಂಗಳೂರಲ್ಲಿ ಮೀಟಿಂಗ್ ಮಾಡಿದ್ದೆ. ಈಗ ಉದ್ಯಮಿಗಳು ಮತ್ತು ಜನಪ್ರತಿನಿಧಿಗಳು ಅವರು ಸಹಕಾರ ಕೊಡಬೇಕು. ಅವರಲ್ಲಿ ಏನು ಕಂಡಿದ್ದಾರೆ ಜನಪ್ರತಿನಿಧಿಗಳು ಅವ್ರು ಹೇಳಬೇಕು. ನಮ್ಮ ಇಲ್ಲಿರೋಂಥ ಇನ್ವೆಸ್ಟರ್ಸು ಡೆವಲಪರ್ಸು ಅವ್ರಿಗೇನು ಕಂಡಿದ್ದಾರೆ ಅಂತ ಅವ್ರು ಹೇಳಬೇಕು. ಸೊ ಏನು ಸೂಕ್ತ ಇದೆ ಕಾನೂನಲ್ಲಿ ಇವತ್ತು ನಾನು CRZ ಅವ್ರಿಗೂ ಇನ್ನು ಕರೆದಿದ್ದೀನಿ, ಆಮೇಲೆ ಕೆಲವು ಡಿಫೆನ್ಸ್ ಅವ್ರಿಗೂ ಕರೆದಿದ್ದೀನಿ, ಕೋಸ್ಟಲ್ ಅವ್ರಿಗೂ ಕರೆದಿದ್ದೀನಿ, ಎಲ್ಲರಿಗೂ ಕರೆದಿದ್ದೀನಿ. ಸೊ ಅವರೆಲ್ಲ ಅಭಿಪ್ರಾಯ ಕೊಡಿ, ಪಬ್ಲಿಕ್ ಡಾಮಿನಲ್ಲಿ ಇರ್ತೀವಿ. ಇದೇನು ನಾವೇನು ದೊಡ್ಡಾಗೇನು ಮಾಡೋದಿಲ್ಲ. ಆಮೇಲೆ ನಾವೆಲ್ಲ ಇದ್ರ ಮೇಲೆ ಏನೇನು ಅಭಿಪ್ರಾಯ ಇದೆ ತೆಗೆದುಕೊಂಡು ಈ ರೀತಿ ಅಭಿಪ್ರಾಯ ಕೊಟ್ಟಿದ್ದಾರೆ ಅನ್ನೋದನ್ನು ನಾನು ಕೂಡ ಸಾರ್ವಜನಿಕರ ಗಮನಕ್ಕೆ ತರ್ತೀನಿ.